ಎಲ್ರಿಗೂ ನಮಸ್ಕಾರ. ನಾನು ಪ್ರೀತಿ ಮಹೇಂದ್ರನಾಥ್. ಈ ದಿನದ ಸ್ಪೆಷಲ್ ರಿಪೋರ್ಟ್ ಏನಪ್ಪಾ ಅಂತ ಅಂದ್ರೆ ಹೆಚ್ಚುತ್ತಾ ಇರುವ ಭೀಕರ ಬಿಸಿಲು ಹಾಗೆ ಹಾವುಗಳ ಕಾಟ. ಹೌದು, ಬಿರು ಬಿಸಿಲಿನ ತಾಪಕ್ಕೆ ಜನ ಜಾನುವಾರು ಮಾತ್ರವಲ್ಲ, ಕಾಡು ಪ್ರಾಣಿಗಳು ಸರೀಸೃಪಗಳು ಹೈರಾಣಾಗ್ತಾ ಇವೆ. ಅವುಗಳಿಗೂ ದಿಕ್ಕು ತೋಚದಂತಾಗ್ತಿದೆ. ದೊಡ್ಡ ಗಾತ್ರದ ಕಾಳಿಂಗ ಸರ್ಪಗಳು, ಘಟಸರ್ಪಗಳು ಸೆಕೆಯಿಂದ ರಕ್ಷಿಸಿಕೊಳ್ಳಲು ಹಾಗೂ ಆಹಾರ ಅರಸಿ ಜನವಸತಿ ಪ್ರದೇಶಗಳಿಗೆ ಬರುತ್ತಿರುವ ಪ್ರಕರಣ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಬಿಸಿಲದಗೆ ದಿನದಿಂದ ದಿನಕ್ಕೆ ಏರ್ತಾ ಇದ್ದು ಮನುಷ್ಯರು ಸೇರಿ ಪ್ರಾಣಿ ಪಕ್ಷಿಗಳು ನೀರಿಗಾಗಿ ಪರದಾಡ್ತಿವೆ. ಮತ್ತೊಂದೆಡೆ ವಿಪರೀತ ಶೆಕೆ. ಮನುಷ್ಯರು ಫ್ಯಾನು ಎಸಿಗಳ ಮೊರೆ ಹೋಗ್ತವೆ, ಆದ್ರೆ ಪ್ರಾಣಿಗಳು ತಂಪಾದ ಜಾಗವನ್ನ ಹುಡುಕಿಕೊಂಡು ಬರುತ್ತಿವೆ. ಹಾಗಾದ್ರೆ ನೀವು ಕೈಗೊಳ್ಳಬೇಕಾಗಿರುವ ಮುನ್ನೆಚ್ಚರಿಕೆ ಕ್ರಮಗಳೇನು, ಅಪಾಯದಿಂದ ಪಾರಾಗೋದು ಹೇಗೆ ಅನ್ನೋದರ ಕುರಿತು ನಾವು ಮಾಹಿತಿ ನೀಡ್ತೇವೆ. ಬಿಸಿಲಿನ ಬೇಗೆಯಿಂದ ಸಿಲಿಕಾನ್ ಸಿಟಿಯ ಅನೇಕ ಬಡಾವಣೆಗಳಲ್ಲಿ ಉರುಗಗಳ ಕಾಟ ಹೆಚ್ಚಾಗಿದ್ದು ಮನೆ, ಹಾಲ್, ಕಾಂಪೌಂಡ್ಗಳ ಸಂದಿಗೊಂದು ಸೇರಿದಂತೆ ಎಲ್ಲೆಂದರಲ್ಲಿ ಪತ್ತೆಯಾಗ್ತಿವೆ. ಇದರಿಂದ ನಾಗರಿಕರಲ್ಲಿ ಸಹಜವಾಗಿ ಆತಂಕ ಮನೆ ಮಾಡಿದೆ. ಬಿಬಿಎಂಪಿ ವ್ಯಾಪ್ತಿಯ ಪುಟ್ಟೇನಹಳ್ಳಿ, ರಾಜರಾಜೇಶ್ವರಿ ನಗರ, ವಿದ್ಯಾರಣ್ಯಪುರ, ಸರ್ಜಾಪುರ ರಸ್ತೆ, ಯಲಹಂಕ, ನಾಗರಬಾವಿ, HBR ಲೇಔಟ್ ಸೇರಿದಂತೆ ಸುತ್ತಮುತ್ತಲ ಬಡಾವಣೆಗಳಲ್ಲಿ ನಿತ್ಯವೂ ಒಂದಿಲ್ಲೊಂದು ಜಾಗದಲ್ಲಿ ಉರಗಗಳು ಕಾಣಸಿಗ್ತಾ ಇದ್ದಾವೆ. ಇದರಿಂದಾಗಿ ಪಾಲಿಕೆಯ ವನ್ಯಜೀವಿ ಸಂರಕ್ಷಣಾ ತಂಡ ಉರಗಗಳನ್ನು ಹಿಡಿಯಲು ಹರಸಾಹಸ ಪಡ್ತಾ ಇದೆ. ಈ ಬಾರಿ ಭೀಕರ ಬರ ಆವರಿಸಿದೆ. ಹಾಗಾಗಿ ಬಿಸಿಲಿನ ತಾಪ ತಾಳದೆ ತಂಪು ಪ್ರದೇಶ ಹುಡುಕಿಕೊಂಡು ಬರ್ತಾ ಇವೆ. ಅದೇ ಕಾರಣಕ್ಕೆ ಮನೆ, ಅಡುಗೆ ಮನೆ, ಬಾತ್ರೂಮ್, ಕಾಂಪೌಂಡ್ ಒಳಗಡೆ ಹಾವುಗಳು ಪತ್ತೆಯಾಗುತ್ತಿವೆ. ಇನ್ನು ಮಲೆನಾಡಿನ ಜಿಲ್ಲೆಗಳಲ್ಲೂ ಉರಗಗಳ ಹಾವಳಿ ಇತ್ತೀಚೆಗೆ ಹೆಚ್ಚಾಗ್ತಾನೆ ಇದೆ. ಮಾರ್ಚ್, ಏಪ್ರಿಲ್ ಉರಗಗಳು ಮೊಟ್ಟೆ ಇಡುವ ಸಮಯ. ಈ ಮೊಟ್ಟೆಗಳು ಜೂನ್ನಲ್ಲಿ ಒಡೆದು ಮರಿಗಳು ಹೊರಬರುತ್ತವೆ. ಪ್ರಸ್ತುತ ಕಾಡುಗಳು, ಚರಂಡಿ, ಕಲ್ಲು ಚಪ್ಪಡಿಗಳು ಸಹ ಸಿಗ್ತಾ ಇಲ್ಲ. ಎಲ್ಲವೂ ಕಾಂಕ್ರೀಟ್ ಮಯವಾಗಿದ್ದು ಹಾವುಗಳ ಆವಾಸ ಸ್ಥಾನವನ್ನೆಲ್ಲ ಮನುಷ್ಯರು ಆಕ್ರಮಿಸಿಕೊಂಡಿದ್ದಾರೆ. ಹಾಗಾಗಿ ಮನೆ, ಕಾಂಪೌಂಡ್ ಸಂದಿಗಳು, ಪಾರ್ಕ್ಗಳು ಇತ್ಯಾದಿಗಳಲ್ಲಿ ಹಾವುಗಳು ಹೆಚ್ಚಾಗಿ ಕಾಣಸಿಗ್ತಾ ಇದ್ದಾವೆ. ಉರಗಗಳು ಅತಿ ಶೀತ ಪ್ರದೇಶ ಮತ್ತು ಹೆಚ್ಚು ಉಷ್ಣತೆ ಇರುವ ಪ್ರದೇಶಗಳಲ್ಲಿ ಜೀವಿಸುವುದಿಲ್ಲ. ಆದ್ದರಿಂದ ಜೀವಿಸಲು ಅವು ಸೂಕ್ತವಾದ ಸ್ಥಳಗಳನ್ನು ಹುಡುಕಿಕೊಂಡು ಹೊರಬರ್ತಿವೆ. ಬೆಂಗಳೂರಿನಲ್ಲಿ ಹಲವು ಬಡಾವಣೆಗಳಲ್ಲಿ ನಾಗರಹಾವು, ಮಂಡಳದ ಹಾವು, ಕೇರಿ ಹಾವು, ನೀರಾವು, ತೋಳಮೂತಿ ಹಾವು, ಟ್ರೀ ಸ್ನೇಕ್ ಹೆಚ್ಚಾಗಿವೆ. ಅದರಲ್ಲೂ ಸರ್ಜಾಪುರ, HBR ಲೇಔಟ್, ಹೆಬ್ಬಾಳ, ವೈಟ್ಫೀಲ್ಡ್, ಯಲಹಂಕ ಸೇರಿದಂತೆ ಇತ್ಯಾದಿ ಬಡಾವಣೆಗಳಲ್ಲಿ ನಾಗರಹಾವು ಮತ್ತು ಕೇರೆ ಹಾವು ಹೆಚ್ಚಾಗಿ ಕಂಡು ಬರ್ತಿವೆ. ಇತ್ತ ಮಲೆನಾಡು ಕಡೆ ಬಂದ್ರೆ ನಾಗರಹಾವು, ಕಾಳಿಂಗ ಸರ್ಪ, ಕೊಳಕಮಂಡಲ ಹಾವುಗಳು ಹೆಚ್ಚಾಗಿ ಕಂಡು ಬರ್ತಾ ಇದ್ದಾವೆ. ಈಗ ಕಾಡಂಚಿನ ವಸತಿ ಪ್ರದೇಶಗಳತ್ತ ಅತ್ಯಂತ ವಿಷಕಾರಿ ಹಾವುಗಳು ಹೆಬ್ಬಾವು, ನಾಗರಹಾವುಗಳು, ಕೊಳಕಮಂಡಲ ಹಾವುಗಳು ಸೇರಿದಂತೆ ನಾನಾ ಪ್ರಭೇದಗಳ ಹಾವುಗಳು ಊರೊಳಗೆ ಬರುತ್ತಿರುವ ಘಟನೆಗಳು ಹೆಚ್ಚುತ್ತಿವೆ. ಕೆಲವು ಸಂದರ್ಭಗಳಲ್ಲಿ ಒಂದಷ್ಟು ಸಮಯ ಊರೊಳಗಿದ್ದು ಭಯ ಹುಟ್ಟಿಸುವ ಈ ವಿಷಕಾರಿ ಹಾವುಗಳು ನಂತರ ತಮ್ಮಷ್ಟಕ್ಕೆ ತಾವೇ ಕಾಡೊಳಗೆ ಹೋದ್ರೆ, ಇನ್ನು ಕೆಲವು ಕಡೆಗಳಲ್ಲಿ ದಿನಗಟ್ಟಲೆ ಜನವಸತಿ ಪ್ರದೇಶದಲ್ಲಿಯೇ ಠಿಕಾಣಿ ಹೂಡುತ್ತಿವೆ. ಕೆಲವು ಪ್ರಕರಣಗಳಲ್ಲಿ ವಿಷಕಾರಿ ಹಾವುಗಳನ್ನ ಸುರಕ್ಷಿತವಾಗಿ ಹಿಡಿದು ಕಾಡಿಗೆ ಬಿಟ್ಟು ಬರಲಾಗ್ತಾ ಇದೆ. ಹಾವು ಕಂಡಾಕ್ಷಣ ಅರಣ್ಯ ಇಲಾಖೆಯವರಿಗೆ ಮಾಹಿತಿ ನೀಡಿದ್ರೆ ಹಾವು ಹಿಡಿಯುವವರ ಮೂಲಕ ಹಾವುಗಳನ್ನ ಹಿಡಿದು ಸುರಕ್ಷಿತವಾದ ದೂರದ ಸ್ಥಳಗಳಿಗೆ ಬಿಟ್ಟು ಬರಲಾಗ್ತಿದೆ. ಆದ್ರೆ ಇವರು ಟೈಮ್ ಸರಿಯಾಗಿ ಬರ್ತಾರೋ ಇಲ್ಲ ಅನ್ನೋದೇ ಡೌಟು. ಪ್ರಾಣಿ ಪಕ್ಷಿಗಳು ಬಿಸಿಲದಗೆ ತಡೆದುಕೊಳ್ಳಲಾಗದೆ ಎಲ್ಲಿ ನೀರು ಸಿಗುತ್ತೋ, ಎಲ್ಲಿ ತಂಪಾದ ವಾತಾವರಣ ಇದೆಯೋ ಅಲ್ಲಿಗೆ ಹೋಗುತ್ತಿವೆ. ನೀರಿನ ಸಂಪು, ತೋಟದ ಮನೆ, ನೀರಿನ ಗೇಟ್ ವಾಲ್, ತಂಪಾದ ಸಸಿಗಳ ಮಧ್ಯೆ, ಮನೆ ಕಾಂಪೌಂಡ್ ಹೀಗೆ ಎಲ್ಲೆಂದರಲ್ಲಿ ಬಂದು ಸೇರಿಕೊಳ್ಳುವ ಸಾಧ್ಯತೆಗಳು ಇವೆ. ಒಂದು ವೇಳೆ ಹಾವುಗಳು ಕಂಡು ಬಂದ್ರೆ ಕೂಡಲೇ ಉರಗ ತಜ್ಞರಿಗೆ ಮಾಹಿತಿ ನೀಡಿ ಅವುಗಳ ರಕ್ಷಣೆಯನ್ನ ಅವರು ಮಾಡ್ತಾರೆ. ಇನ್ನು ಮಲಗುವ ಮುನ್ನ ಮನೆಯ ಒಳ ಹೊರ ಭಾಗವನ್ನ ಚೆನ್ನಾಗಿ ಗಮನಿಸಿ. ಬಾಗಿಲು ಕಿಟಕಿಗಳನ್ನ ಭದ್ರವಾಗಿ ಹಾಕಿಕೊಳ್ಳಿ. ರಾತ್ರಿ ವೇಳೆ ಮನೆಯಿಂದ ಹೊರ ಹೋಗ್ಬೇಕಾದ್ರೆ ಲೈಟ್ ಅಥವಾ ಟಾರ್ಚ್ ಅನ್ನ ಬಳಸಿ. ನಡೆಯುವ ವೇಳೆ ಅಕ್ಕಪಕ್ಕ ಗಮನವಿರಲಿ. ಪಾರ್ಕ್ ಮಾಡಿದ್ದ ವಾಹನ ಹತ್ತುವ ವೇಳೆ ಸರಿಯಾಗಿ ಪರಿಶೀಲನೆ ಮಾಡಿಕೊಳ್ಳಿ. ಇನ್ನು ಗಿಡಗಂಟಿಗಳು, ಹುಲ್ಲುಗಾವಲು ಇದ್ದ ಕಡೆ ಎಚ್ಚರಿಕೆಯನ್ನ ವಹಿಸಿ. ಸಂಪೂರ್ಣ ತಪಾಸಣೆಯ ನಂತರವೇ ಹೆಲ್ಮೆಟ್ ಮತ್ತು ಜಾಕೆಟ್ ಹಾಗೂ ಬೂಟ್ಗಳನ್ನ ಧರಿಸಿ. ನೀವು ಎಚ್ಚರಿಕೆಯಿಂದ ಇದ್ರೆ ಮಾತ್ರ ವಿಷಕಾರಿ ಹಾವುಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ. ಇದಿಷ್ಟು ಈ ದಿನದ ಸ್ಪೆಷಲ್ ರಿಪೋರ್ಟ್. ಪ್ರತಿ ಕ್ಷಣದ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7.